ಈ ಥರ ಹಿಂದೆ ಹಿಡಿಬೇಕು. ಕ್ಯಾಪ್ಕಟ್ ಓಪನ್ ಮಾಡಬೇಕು. ಆಲ್ರೆಡಿ ನಾನು ಎಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಅದು ಎಲ್ಲಿಗೆ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಂಡು ಅದು ಕಟ್ ಮಾಡಬೇಕು. ಡಿಲೀಟ್ ಮಾಡಿ ಅದು ಮುಂದಿನ ಅದು ಏನು ಚಾರ್ಟ್ ಜಿಬಿಟಿದೆ ಕಮೆಂಟ್ ಬಾಕ್ಸ್ನಾಗ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಅದು ಪೇಸ್ಟ್ ಮಾಡ್ಕೊಂಡು ಜಿಮೇಲ್ ಆ ಥರ ನಾನು ಆಲ್ರೆಡಿ ಈಗ ರೆಡಿ ಮಾಡ್ಕೊಂಡೀನಿ. ಅದನ್ನು ತಂದು ಆ್ಯಡ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ, ಯಾಕಂದ್ರೆ ಬೇಕಲ್ಲ. ಮತ್ತು ನೋಡಿ ಒಳ್ಳೆ ಟೆಕ್ಸ್ಟ್ ಹಾಕೋಬೇಕು. ಹಿಂಗೇನಿರುತ್ತೆ ನನಗೆ ಫೇವ್ರೇಟ್ ಇದೆ, ನಾನು ರಾಕಿ ಅಂತಂದು ಹಾಕ್ಕೊಂಡಿನಿ. ನಿಮ್ಗೆ ಏನು ಫೇವ್ರೇಟ್ ಇರ್ತದೆ ಅದು. ಮತ್ತು ಫಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಫಂಟ್ ನಿಮಗೆ ಯಾವ್ದು ಬೇಕು ಚಾಯ್ಸ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಶ್ಯಾಡೋ ಇದು ಹಾಕೋಬೇಕು. ಕೆಳಗಡೆ ಇನ್ನೊಂದು ಫಂಟ್ ಹಾಕೋಬೇಕು. ನಿಮ್ಗೆ ಏನಿರುತ್ತೆ ಅದು ನಾನು ಎಡಿಟ್ ಮಾಡಿರ್ತೀನಿ, ಅದಕ್ಕೆ ಎಡಿಟರ್ ಅಂತ ಹಾಕ್ಕೊಂಡಿನಿ. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೋ ಕಲರನ್ನು ಮಾಡಿ ಸ್ವಲ್ಪ ಸ್ಮಾಲಾಗಿ ಮಾಡಬೇಕು. ಅದಕ್ಕಿಂತ ರಾಕಿಕ್ಕಿಂತ ಕೆಳಗಡೆ ಒಂದು ಸ್ವಲ್ಪ ಸ್ಮಾಲಾಗಿ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೋಬೇಕು ಅದಕ್ಕೆ ಸಣ್ಣದು ಲೈಟಾಗಿ. ಇದು ಸ್ವಲ್ಪ ಈ ಕಡೆ ಸೈಡ್ ಮಾಡ್ಕೊಂಡು ನೋಡ್ಕೋಬೇಕು ಒಂದು ಸಲ. ಆಮೇಲೆ ಎರಡು ಕೀ ಫ್ರೇಮ್ ಹಾಕೋಬೇಕು, ಸೆಂಟ್ರ್ ಒಂದು ಹಾಕೋಬೇಕು, ಸ್ವಲ್ಪ ಜೂಮ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಇದು ಆದ ಬಳಿಕ ಎಫೆಕ್ಟ್ನ ಹೋಗ್ಬೇಕು. ಎಫೆಕ್ಟ್ನಾಗ ಅಂದ್ರೆ ಸ್ವಲ್ಪ ಶೇಕ್ ಅಂಥದ್ದು ಎಫೆಕ್ಟ್ ಇರ್ತದೆ, ಅಲ್ಲಿ ಶೇಕ್ ಅಂತ ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದು 0 ಮೇಲ್ಗಡೆ ಸ್ಪೀಡ್ 0 ಇಟ್ಕೊಂಡು ಇದು 90 ಅಂತ ಇಟ್ಕೋಬೇಕು, ಇಲ್ಲಾಂದ್ರೆ 12 ಇಟ್ಕೋಬೇಕು. ಅದು ನಿಮ್ಮ ವೀಡಿಯೋ ತಕ್ಕಂಗೆ. ಆಮೇಲೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಎಷ್ಟು ವೀಡಿಯೋ ತಕ್ಕ. ಇನ್ನೊಂದು ಎಫೆಕ್ಟ್ ಹಾಕ್ಕೋಬೇಕು, ಬ್ಲ್ಯಾಕ್ ಫ್ಲ್ಯಾಶ್ 2 ಅಂತ ಇರ್ತದೆ, ಅದು ತೊಗೊಂಡು ಅದು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ವೀಡಿಯೋ ತಕ್ಕಂಗೆ. ಅದು ಎಷ್ಟು ಅಂತ ನಾನು ನೋಡ್ಕೊಂಡು ಆಮೇಲೆ ಒಂದು ಸಲ ಚೆಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದಾದ ಬಳಿಕ ಮತ್ತೊಂದು ಸಲ ಅಲ್ಲಿ ಸನ್ನೆ ರೀಸ್ ಅಂತ ಇರ್ತಿಲ್ಲ ಅಂದ್ರೆ ಸನ್ನೆ ಫ್ಲ್ಯಾಶ್ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಬೇಕು. ನಿಮ್ಮ ವೀಡಿಯೋ ರೆಡಿ ಆಗಿರುತ್ತೆ, ಡೌನ್ಲೋಡ್ ಮಾಡ್ಕೋಬೇಕು.